ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತ ಒಂದೇ ಒಂದು ಹೆಸರು, ಅದರಲ್ಲೂ ಕೂಡ ಇದೀಗ ಅಂತಂದ್ರೆ ಬಿಜೆಪಿ ಶಾಸಕರ ಹೆಸರು ಸಿ.ಕೆ. ರಾಮಮೂರ್ತಿ ಅವರ ಹೆಸರು. ಚಂದುಳ್ಳ ಚೆಲುವೆಗೆ MLA ಮೆಸೇಜ್ ಮಾಡಿದ್ರ? ಹಾಗಾದ್ರೆ ಬಿಜೆಪಿ ಶಾಸಕರು ನಿಜವಾಗ್ಲೂ ಆ ಯುವತಿಗೆ ಮೆಸೇಜ್ ಮಾಡಿದ್ಯಾಕೆ? ಅವರ ಅಕೌಂಟ್ ನಿಂದ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಈ ರೀತಿಯಾದಂತ ಮೆಸೇಜ್ ಬಂದಿದೆಯಲ್ಲ, ಹಾಗಾದ್ರೆ ಯಾರು ಕಳಿಸಿದ್ದು ಇದು? ರಾಜಕೀಯ ಮುಖಂಡರೊಬ್ಬರು ಖಾತೆಯಿಂದ ಯುವತಿಯೊಬ್ಬಳಿಗೆ ವೈಯಕ್ತಿಕ ಸಂದೇಶ ಹೋಗಿರುವುದು ನೆಟ್ಟಿಗರ ಕಂಗಣಿಗೆ ಗುರಿಯಾಗ್ಬಿಟ್ಟಿದೆ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಚಂದುಳ್ಳ ಚೆಲುವೆಗೆ MLA ಮೆಸೇಜ್ ಮಾಡಿದ್ರ? ಹಾಗಾದ್ರೆ ಬಿಜೆಪಿ ಶಾಸಕರು ನಿಜವಾಗ್ಲೂ ಆ ಯುವತಿಗೆ ಮೆಸೇಜ್ ಮಾಡಿದ್ಯಾಕೆ? ಈ ರೀತಿಯಾದಂಥ ಸಹಜವಾಗಿ ಈ ಪ್ರಶ್ನೆಗಳು ಸಹಜವಾಗಿ ಇದೀಗ ಕಾಡ್ತಾ ಇರುವಂಥದ್ದು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತ ಒಂದೇ ಒಂದು ಹೆಸರು, ಅದರಲ್ಲೂ ಕೂಡ ಇದೀಗ ಅಂತಂದ್ರೆ ಬಿಜೆಪಿ ಶಾಸಕರ ಹೆಸರು ಸಿ.ಕೆ. ರಾಮಮೂರ್ತಿ ಅವರ ಹೆಸರು. ಜಯನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿ ಅವರು ಯುವತಿಯೊಬ್ಬಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಕಳಿಸಿದ್ದಾರೆ ಎನ್ನಲಾದಂತಹ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇದೆ. ನೋಡಿ, ಇದೀಗ ಈ ಎಲ್ಲಾ ಬೆಳವಣಿಗೆ ನಡುವೆ ಒಂದಿಷ್ಟು ಗಮನಿಸ್ತಾ ಹೋದ್ರೆ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ನನ್ನ ವಿರುದ್ಧ ಈ ರೀತಿಯಾಗಿ ಷಡ್ಯಂತ್ರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ರಾಜಕೀಯದಿಂದ ನನ್ನನ್ನ ಹಂಗ್ ಮಾಡಬೇಕು ಮಾಡ್ತಾ ಇದ್ದಾರೆ, ಹಿಂಗ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಸಿ.ಕೆ. ರಾಮಮೂರ್ತಿ ಅವರು ಇದೀಗ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಅವರ ಅಕೌಂಟ್ ನಿಂದ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಈ ರೀತಿಯಾದಂತ ಮೆಸೇಜ್ ಬಂದಿದೆಯಲ್ಲ, ಹಾಗಾದ್ರೆ ಯಾರು ಕಳಿಸಿದ್ದು ಇದು? ಅವರ ಅಕೌಂಟ್ ನಿಜವಾಗ್ಲೂ ಕೂಡ ಹ್ಯಾಕ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಇದೀಗ ಮಾಡಿದ್ದಾರೆ. ನೋಡಿ, ಬೆಳವಣಿಗೆಯಿಂದ ಎಚ್ಚೆತ್ತುಕೊಂಡಿರುವಂತಹ ಶಾಸಕರು ತಮ್ಮ ಅಧಿಕೃತ ಖಾತೆಯನ್ನ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಏನ್ರಿ ಇದು ಪ್ರಕರಣ, ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತೀನಿ. ಅನುಷ್ಕಾ ಎಂಬ ಯುವತಿಯ ಇನ್ಸ್ಟಾಗ್ರಾಮ್ ಖಾತೆ ಶಾಸಕ ಸಿ.ಕೆ. ರಾಮಮೂರ್ತಿ ಅವರು ಅಧಿಕೃತ ಖಾತೆಯಿಂದ ಗುಡ್ ಮಾರ್ನಿಂಗ್ ಮತ್ತು ಗುಡ್ ನೈಟ್ ಎಂಬ ಸಂದೇಶ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಶಾಸಕರು ತಮ್ಮ ಸಂದೇಶ ಕಳಿಸಿರುವಂತಹ ಸ್ಕ್ರೀನ್ ಶಾಟ್ ಅನ್ನ ಯುವತಿ ತನ್ನ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ. ಈ ಸ್ಟೇಟಸ್ ಹಾಕೊಳ್ತಿದ್ದ ಹಾಗೆ, ಅರೆ ಏನ್ರಿ ಸಿ.ಕೆ. ರಾಮಮೂರ್ತಿ ಶಾಸಕರು ಈ ರೀತಿಯಾಗಿ ಮಾಡಿದಾರಾ? ಅವರೇ ನಿಜವಾಗ್ಲೂ ಕಳಿಸಿದ್ದಾರ ಅಥವಾ ಯಾರೋ ಹ್ಯಾಕರ್, ಯಾರೋ ಕಿಡಿಗೇಡಿಗಳು ಈ ರೀತಿಯಾಗಿ ಮಾಡಿದ್ದಾರಾ? ಈ ರೀತಿಯಾದಂಥ 108 ಪ್ರಶ್ನೆಗಳು ಒಂದಿಷ್ಟು ಚರ್ಚೆಗೆ ಆರಂಭ ಆಗುತ್ತೆ. ಯಾವಾಗ ಈ ಯುವತಿ ಶಾಸಕರು ನನಗೆ ಮೆಸೇಜ್ ಮಾಡಿದ್ದಾರೆ ಅಂತ ಸ್ಕ್ರೀನ್ ಶಾಟ್ ಅನ್ನ ತಮ್ಮ ಸ್ಟೋರಿಯನ್ನ ಹಾಕೊಂಡ್ಬಿಡ್ತಾರೆ. ಸ್ಟೋರಿ ಹಾಕೋತಿದ್ದ ಹಾಗೆ ಎಲ್ಲ ಕಡೆ ವೈರಲ್ ಆಗೋದಕ್ಕೆ ಆರಂಭ ಆಗುತ್ತೆ. ಎಲ್ಲರೂ ಕೂಡ ಸಿ.ಕೆ. ರಾಮಮೂರ್ತಿ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ, ಹೌದಾ ಅಥವಾ ಇಲ್ವಾ? ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಹ್ಯಾಕ್ ಮಾಡ್ಕೊಂಡ್ಬಿಟ್ಟು ಹಿಂಗ್ ಮಾಡಿದಾರ ಅಂತ ಒಂದಿಷ್ಟು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ರಾಮಮೂರ್ತಿ ಮಾತಾಡ್ತಾ ಇರೋದು. ನಿನ್ನೆ ನನ್ನ ಮೇಲೆ ಒಂದು ಅಪಪ್ರಚಾರ ಮತ್ತೆ ಹೇಗೇನು ಶಾಸಕರ ಮೇಲೆ ನನ್ನ ಆತ್ಮೀಯರು, ಅತೃಪ್ತ ಆತ್ಮಗಳೇನವೆ ಮತ್ತೆ ಯಾವ್ದೋ ಒಂದು ಅಪಪ್ರಚಾರ ಮಾಡಿ ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಮೆಸೇಜ್ ಹಾಕಿದೀವಿ ಅಂತ ಅನ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಾವೆಲ್ಲ ಓಡಿಸ್ತಾ ಇದ್ದೀರಾ. ಯಾರು ಮೆಸೇಜ್ ಹಾಕಿದ್ದಾರೆ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಮೆಸೇಜ್ ಹಾಕಿದ್ರು ಕೂಡ ಅವರು ಒಂದು ಕಂಪ್ಲೇಂಟ್ ನನ್ನ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ರು ಯಾರು ಅಂತ ನಮಗೆ ಗೊತ್ತಿದ್ದಲೆ, ನಾವ್ಯಾರು ಅಂತ ಅವ್ರಿಗೆ ಗೊತ್ತಿದ್ದಲೆ ನೀವೇ ಒಂದು ಇನ್ಸ್ಟಾಗ್ರಾಮ್ ನ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಮಾಡ್ಕೊಂಡು ಮಾಡ್ತಾ ಇರೋದು. ಮತ್ತೆ ಫೇಸ್ಬುಕ್ ಅಲ್ಲಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಳೆದ 3-4 ತಿಂಗಳು ತಾವೇನ್ ಮಾಡಿದೀರಾ, ಇದು ಕೂಡ ನಾವು ಕಂಪ್ಲೇಂಟ್ ಅನ್ನ ನಾವು ಮಾಡಿದೀವಿ. ಯಾವುದೇ ಒಂದು ಸೋಲು ಗೆಲುವು ಮಧ್ಯದಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು. ಮತ್ತೆ ತಪ್ಪಿದ್ರೆ ಪ್ರತಿಭಟನೆ ಮಾಡೋದು ಸಹಜ. ಅದು ಬಿಟ್ಟು ಕೀಳು ಮಟ್ಟದ ಒಂದು ರಾಜಕೀಯ ಮಾಡ್ಕೊಂಡು ನಿಮ್ಮ ಮನಸ್ಸು ಸಂತೋಷಕ್ಕೆ, ವಿಕೃತ ಸಂತೋಷಕ್ಕೆ ನೀವು ಈ ತರ ಮಾಡ್ತಾ ಇರೋದು ನಾವೇನು ಜಗ್ಗಲ್ಲ. ಯಾವುದೇ ಕಾರಣ ಕಾನೂನು ಕ್ರಮ ತಗೊಂತೀವಿ. ಇವಾಗಲೇ ಯಾರ್ಯಾರು ನನ್ನ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ಇವತ್ತು ನಾನು ಕೂಡ ಒಂದು ಕಂಪ್ಲೇಂಟ್ ಅನ್ನ ಒಂದು FIR ಕೂಡ ಮಾಡಿದೀವಿ. ಈಗ ಪೊಲೀಸ್ನವರು ತನಿಖೆ ಮಾಡಕ್ ಕೂಡ ಹೇಳಿದ್ವಿ, ಮುಕ್ತವಾಗಿ ತನಿಖೆ ಮಾಡಿ ಅಂತ ಹೇಳಿದೀವಿ. ಯಾರ್ಯಾರು ಈ ತರ ಒಂದು ಫೇಕ್ ಒಂದು ID ಕ್ರಿಯೇಟ್ ಮಾಡ್ಕೊಂಡು ಬೇರೆ ಬೇರೆ ಈ ತರ ಮೆಸೇಜ್ ಬಂದಿದ್ದಾರೆ, ಮೆಸೇಜ್ ಆಗ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಆಗ್ತಾರೆ, ಗುಡ್ ಈವ್ನಿಂಗ್ ಆಗ್ತಾರೆ ಅಂದ್ರೆ ಏನೇನು ಆಗ್ತಾ ಇದೆ ತಾವು ಆಗ್ತಾ ಇದ್ದೀರಾ. ನಿಮ್ಮ ಮನೆಯಲ್ಲಿ ಕೂಡ ಹೆಣ್ಮಕ್ಳಿದ್ದಾರೆ, ನಿಮ್ಮ ಅಕ್ಕ ತಂಗಿರು ಹೆಣ್ಮಕ್ಳಿದ್ದಾರೆ, ನನಗೂ ಕೂಡ ಮಕ್ಳಿದ್ದಾರೆ. ದಯಮಾಡಿ ರಾಜಕೀಯದಲ್ಲಿ ಡೈರೆಕ್ಟ್ ಫೈಟ್ ಮಾಡಿ, ನಾವು ರೆಡಿ ಇದೀವಿ ನಾವು. ಅದು ಬಿಟ್ಟು ಈ ತರ ಹೆಣ್ಮಕ್ಳುಗಳನ್ನ ಬಳಸಿ ಕೀಳು ಮಟ್ಟದಲ್ಲಿ ನೀವು ಮಾಡುತ್ತಾರೆ ಅಂತ ನಾವಂತೂ ಅನ್ಕೊಂಡಿರಲಿಲ್ಲ. ಇದ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಮಾಡ್ತೀವಿ. ಯಾರ್ಯಾರು ಈ ತರ ನೀವು ಫಾರ್ವರ್ಡ್ ಮಾಡಿದೀರಾ, ಯಾರ್ಯಾರು ಈ ತರ ನೀವು ಏನ್ ಹಾಕಿದಿರಲ್ಲ, ನೀವು ಕಾಂಗ್ರೆಸ್ ಜಯನಗರ ಕಾಂಗ್ರೆಸ್ ಕಮಿಟಿ ಅಂತ ಹಾಕಿದಿರಲ್ಲ, ಎಲ್ಲರ ಮೇಲೆ ಕೂಡ ನಾನು ಇವತ್ತು FIR ಮಾಡಿಸ್ತಾ ಇದ್ದೀನಿ. ಮಾನಷ್ಟ ಮೊಕದ್ದಮೆ ಕೂಡ ಆಗ್ತಾ ಇದೀವಿ. ಕೋರ್ಟ್ ಅಲ್ಲಿ ವಿಚಾರಣೆಯನ್ನ ಮಾಡ. ಎಲ್ಲ ಅತೃಪ್ತ ಆತ್ಮಗಳು ಇನ್ನು ಮುಂದೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಆ ದೃಷ್ಟಿಯಿಂದ ಇವತ್ತು ಎಲ್ಲ
ಎಲ್ಲ ನಾಗರಿಕರು ಪ್ರಾಮಾಣಿಕವಾಗಿ ಇದನ್ನು ನೋಡಬೇಕು. ರಾಮಮೂರ್ತಿ ಮಿಸ್ಸಿಂಗ್ ಆಗ್ಬಿಟ್ಟಿದ್ದಾರೆ. ರಾಮಮೂರ್ತಿ ಅವರು ಕಥಾ ತೆಗಿತಿಲ್ಲ, ಶಾಸಕರು ಕಾಣೆ ಆಗ್ಬಿಟ್ಟಿದ್ದಾರೆ. ಕೆಲವು ತಿಂಗಳಿಂದ ಫೇಸ್ಬುಕ್ ಅಲ್ಲಿ ಬೇರೆ ಬೇರೆ ತರ ಸುದ್ದಿಗಳಾಡುವಂತದ್ದು. ನಂದೇ ಫೇಸ್ಬುಕ್ ಐಡಿಯನ್ನ ಹ್ಯಾಕ್ ಮಾಡಿದ್ವಿ, ಬೇರೆ ಬೇರೆ ಸಂಘಟನೆಗಳಿಗೆ, ದಲಿತ ಸಂಘಟನೆಗಳಿಗೆ ನನ್ನ ವಿರುದ್ಧವಾಗಿ ಅಲ್ಲಿ ಮೆಸೇಜ್ ಹಾಕುವಂತದ್ದು. ಇದು ದಯಮಾಡಿ ನಿಮ್ಮ ಇದು ವ್ಯಕ್ತಿತ್ವಕ್ಕೆ ಕ್ಷೋಭೆ ತರದಲ್ಲ. ಕಾನೂನು ರೀತಿಯಲ್ಲಿ ಫೈಟ್ ಮಾಡಿ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅದಕ್ಕೆ ನಾವು ರೆಡಿ ಇದೀವಿ. ಇವತ್ತು ನಿಮ್ಮ ಲೆವೆಲ್ ಯಾವ ತರ ಅಂತ ಇವತ್ತು ನಮಗೆ ಗೊತ್ತಾಗ್ತಿದೆ. ಯಾರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಮಮೂರ್ತಿ ಮೇಲೆ, ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಡಿಸಿ, ಅದು ಬಿಟ್ಟು ಯಾವುದೋ ಮೆಸೇಜ್ ನ ಯಾವುದೋ ಮಾಡ್ಕೊಂಡು ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡು ಮಾಡೋದಿವ ನಿಮ್ಮ ಯೋಗ್ಯತೆಗಿದೆ. ಇಷ್ಟೆಲ್ಲ ದಯಮಾಡಿ ನೀವೆಲ್ಲರೂ ಕೂಡ ಕೋರ್ಟ್ ಮೆಟ್ಲತ್ತಿ ಅಂತ ನಾನು ಕೇಳ್ತೀನಿ. ಬಟ್ ಇದೀಗ ಕ್ಷಣಾರ್ಧದಲ್ಲಿ ಯಾವಾಗ ವೈರಲ್ ಆಗುತ್ತಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರ ವಿರುದ್ಧ ಟ್ರೋಲ್ಗಳು ಶುರುವಾಗ್ಬಿಡುತ್ತೆ. ಎಲ್ಲರೂ ಕೂಡ ಟ್ರೋಲ್ ಮಾಡೋದಕ್ಕೆ ಆರಂಭ ಮಾಡಿಬಿಡ್ತಾರೆ. ನೋಡ್ರಿ ಶಾಸಕರು ಹಿಂಗ್ ಮಾಡಿದಾರಂತೆ, ನೋಡ್ರಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಸಂದೇಶ ಕಳಿಸಿದಾರಂತೆ, ನೋಡ್ರಿ ಶಾಸಕರು ಹಿಂಗ್ ಮಾಡಿದ್ದಾರೆ ಅಂತ ಟ್ರೋಲ್ಗಳಲ್ಲಿ ಶುರುವಾಗ್ಬಿಡುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಕುರಿತಾಗಿ ಒಂದಿಷ್ಟು ಶಾಸಕರು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡ್ತಾರೆ, ಒಂದಿಷ್ಟು ದೂರು ಕೂಡ ಕೊಡುವಂಥ ಕೆಲಸ ಮಾಡ್ತಾರೆ. ನೋಡಿ, ಈ ವಿಚಾರವಾಗಿ ತಕ್ಷಣವೇ ಪ್ರತಿಕ್ರಿಯೆ ಕೊಟ್ಟಿರುವಂಥ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರು, ನನ್ನ ಇನ್ಸ್ಟಾಗ್ರಾಮ್ ಖಾತೆಯನ್ನ ದುಷ್ಕರ್ಮಿಗಳಿಂದ ಹ್ಯಾಕ್ ಆಗಿದೆ. ನಾನು ಯಾರಿಗೂ ಈ ರೀತಿ ಸಂದೇಶಗಳನ್ನು ಕಳಿಸಿಲ್ಲ. ಸೊ ಈ ಕೃತ್ಯ ಹಿಂದೆ ನನ್ನ ತೇಜೋವಧೆ ಮಾಡುವಂಥ ಸಂಚು ಅಡಗಿದಿರಬಹುದು ಅಂತ ತಿಳಿಸ್ತಾರೆ. ನೋಡಿ, ತಮ್ಮ ಹೆಸರಿನಲ್ಲಿ ನಡೀತಾ ಇರುವಂಥ ಈ ನಕಲಿ ಚಟುವಟಿಕೆಗಳ ಬಗ್ಗೆ ತನಿಖೆ ನಡೆಸುವಂತೆ ನಾನು ಕೋರಿ ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿಗಳಿಗೆ ದೂರನ್ನು ನೀಡಲು ಒಂದಿಷ್ಟು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹ್ಯಾಕರ್ಗಳು ತಮ್ಮ ಖಾತೆಯನ್ನು ದುರ್ಬಳಕೆ ಮಾಡಿಕೊಂಡು ಇಂಥ ಸಂದೇಶಗಳನ್ನು ಕಳಿಸಿದ್ದಾರೆ ಅಂತ ಶಾಸಕರು ವಾದ ಆಗಿರುವಂಥದ್ದು. ಬಟ್ ಇದು ಒಂದು ಕಡೆ ಗಮನಿಸ್ತಾ ಹೋದರೆ ಶಾಸಕರ ವಾದ ಒಂದು. ಸೊ ತಮ್ಮ ಖಾತೆಯನ್ನು ಯಾರು ನಿಭಾಯಿಸ್ತಾ ಇದ್ದಾರೆ, ಏನು ಕತೆ, ಸೊ ನಮ್ಮ ಖಾತೆಯಿಂದ ಯಾರ್ಯಾರಿಗೆ ಮೆಸೇಜ್ ಹೋಗ್ತಾ ಇದೆ ಅಂತ ಶಾಸಕರು ಒಂದಿಷ್ಟು ಗಮನ ಹರಿಸಬೇಕಾಗಿರುವಂಥದ್ದು. ಸೊ ಈಗ ರಾಜಕೀಯ ಮುಖಂಡರೊಬ್ಬರು ಖಾತೆಯಿಂದ ಯುವತಿಯೊಬ್ಬಳಿಗೆ ವೈಯಕ್ತಿಕ ಸಂದೇಶ ಹೋಗಿರುವುದು ನೆಟ್ಟಿಗರ ಕಂಗಣಿಗೆ ಗುರಿಯಾಗ್ಬಿಟ್ಟಿದೆ. ನೋಡ್ರಿ, ನಿಮ್ಮ ಓನ್ ಅಕೌಂಟ್ ಅದು, ನಿಮ್ಮ ಪೇಜ್ ಅದು, ನಿಮ್ಮ ಒರಿಜಿನಲ್ ಖಾತೆ ಅದು. ಸೊ ಈ ರೀತಿಯಾಗಿ ಯುವತಿಯೊಬ್ಬಳಿಗೆ ವೈಯಕ್ತಿಕವಾಗಿ ಸಂದೇಶ ಹೋಗಿರುವಂಥದ್ದು, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಈ ರೀತಿಯಾದಂಥ ಸಂದೇಶ ಹೋಗಿರುವಂಥದ್ದು ಸಾಕಷ್ಟು ಜನರಿಗೆ ಆಕ್ರೋಶಕ್ಕೆ ಗುರಿಯಾಗ್ಬಿಟ್ಟಿದೆ. ಕೆಲವರು ಇದನ್ನು ಟ್ರೋಲ್ ಮಾಡಿಬಿಟ್ಟಿದ್ದಾರೆ, ಇನ್ನೂ ಕೆಲವರು ಹ್ಯಾಕಿಂಗ್ ಸಂದೇಶ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೈಬರ್ ಪೊಲೀಸರು ತನಿಖೆಯ ನಂತರವೇ ಎಲ್ಲವೂ ಕೂಡ ಒಂದು ಕಡೆ ಸಂದೇಶ ಹೊರಬರಲಿದೆ. ಶಾಸಕರು ಕಳಿಸಿದ್ದ ಅಥವಾ ಹ್ಯಾಕರ್ಗಳು ಕೈವಾಡ ಇದೆಯಾ ಅನ್ನೋದು ಒಂದಿಷ್ಟು ಸತ್ಯಾಂಶ ಹೊರಬರಬೇಕಾಗಿದೆ. ಬಟ್ ಚುನಾವಣೆ ಸೋತವರೇ ಸುಮ್ಮನೆ ಕುಳಿತುಕೊಳ್ಬೇಕು. ಈ ಕೃತ್ಯ ಎಸಗಿರುವುದು ಕೋರ್ಟ್ಗೆ ಇಳಿಯುತ್ತೇನೆ, ನನಗೂ 2 ಹೆಣ್ಣು ಮಕ್ಕಳಿದ್ದಾರೆ, ಈ ರೀತಿ ಮಾನಹಾನಿ ಮಾಡಿದ್ರೆ ಮಾನಹಾನಿ ಪ್ರಕರಣವನ್ನ ಸಹ ದಾಖಲಿಸುತ್ತೇನೆ ಅಂತ ಕಾಂಗ್ರೆಸ್ ಪಕ್ಷ ಖಾತೆಯನ್ನ ಹಾಕಿದ್ದಾರೆ. ಅವರೆಲ್ಲರೂ ಆ ಮೇಲೂ ಕೂಡ ಕ್ರಮ ಕೈಗೊಳ್ತೀನಿ ಅಂತ ಸಿ.ಕೆ. ರಾಮಮೂರ್ತಿ ಅವರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈ ಹಿಂದೆಯೂ ಕೂಡ 2-3 ಬಾರಿ ಹೀಗೆ ಮಾಡಿದ್ರು. ನನ್ನ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿದ್ರು, ಈಗ ಇನ್ಸ್ಟಾ ಅಕೌಂಟನ್ನು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಆ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ, ಆ ಹುಡುಗಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಸೊ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜ್ ಹೋಗಿದೆ ಅಂತಂದರೆ ನಮ್ಮ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನ್ನ ಖಾತೆ ಹ್ಯಾಕ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥದ್ದು BJP ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಸ್ಪಷ್ಟನೆ. ಬಟ್ ಅದು ಏನೇ ಆಗಿಲ್ರಿ, ಒಬ್ಬ ಜನಪ್ರತಿನಿಧಿ ನಾಯಕರಾದಂಥವ್ರು, ಒಬ್ಬರು ಶಾಸಕರಾದಂಥವ್ರು ಒಂದಿಷ್ಟು ಗಮನಿಸಬೇಕು. ಯಾರ್ಯಾರಿಗೂ ಏನೇನು ಆಗ್ತಾ ಇದೆ, ನನ್ನ ಅಕೌಂಟಿಂದ ಯಾರ್ಯಾರಿಗೆ ಏನೇನು ಸಂದೇಶಗಳು ಹೋಗ್ತಾ ಇದೆಯಾ, ಏನು ಕತೆ. ಸೊ ಈ ರೀತಿಯಾಗಿ ಆರೋಪ ಮಾಡ್ತಾ ಇರುವಂಥದ್ದು, ಅಥವಾ ಈ ಪಕ್ಷದವ್ರು ಮಾಡಿದ್ದಾರೆ, ಆ ಪಕ್ಷದವ್ರು ಮಾಡಿದ್ದಾರೆ, ಆ ವ್ಯಕ್ತಿಗಳು ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ಒಂದು ರೀತಿಯಾಗಿ ಹೆಂಗಾಗೋಗ್ಬಿಡುತ್ತೆ ಅಂತಂದರೆ ತೇಜೋವಧೆ ಅನ್ನುವಂಥದ್ದು ಒಂದು ಕೆಲಸ. ಸೊ ನಿಜವಾಗ್ಲೂ ಕೂಡ ಸಿ.ಕೆ. ರಾಮಮೂರ್ತಿ ಅವರು ಮಾಡಿದಾರಾ ಅಥವಾ ಇಲ್ವಾ ಅನ್ನೋದು ಪೊಲೀಸ್ ಅಧಿಕಾರಿಗಳ ತನಿಖೆಯ ನಂತರ ಎಲ್ಲವೂ ಕೂಡ ಸತ್ಯಾಸತ್ಯತೆ ಬಯಲಿಗೆ ಬರಲಾಗಿದೆ. ಇನ್ನು ಚಂದುಳ್ಳ ಚೆಲುವೆಗೆ MLA ಶಾಸಕರು ಒಂದು ಕಡೆ ಗಮನಿಸ್ತಾ ಹೋದರೆ ಶಾಸಕರು ನಿಜವಾಗ್ಲೂ ಮೆಸೇಜ್ ಮಾಡಿದಾರಾ ಅಥವಾ ಇಲ್ವಾ ಅನ್ನೋದು ಪೊಲೀಸ್ ಅಧಿಕಾರಿಗಳ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.